Hello students, in this session we will be discussing about the programming languages. Okay, so in programming language there are two words, right? That is program and language. So what is a program? So let's see what is a program. Program is what? A computer program is a set of instructions that are executed by a computer to perform a specific task. ಸೊ ಪ್ರೋಗ್ರಾಮ್ ಅಂದ್ರೆ ಏನು? ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ಸನ್ನು ನಾವು ಏನು ಮಾಡ್ತೀವಿ, ಕಂಪ್ಯೂಟ್ರಿಗೆ ಕೊಡ್ತೀವಿ. ಸೊ ವಾಟ್ ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಸಮ್ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ಒಂದು ವರ್ಕನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಒಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಬರೀತೀವಿ. ಅದಕ್ಕೆ ನಾವೇನಂತೀವಿ, ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, who is going to write this program? ಈ ಪ್ರೋಗ್ರಾಮನ್ನು ಯಾರು ಬರೀತಾರೆ? who is going to write this program? a program is written by the computer programmer in a programming language. ಯಾರು ಬರೀತಾರೆ? ಕಂಪ್ಯೂಟರ್ ಪ್ರೋಗ್ರಾಮರ್ ಬರೀತಾರೆ. ಆ್ಯಂಡ್ ಇವನ್ ನಾವು ಯೂಸರ್ ಕೂಡ ಬರೀಬೋದು ಈ ಪ್ರೋಗ್ರಾಮ್ಸನ್ನು, ಸಿಂಪಲ್ ಪ್ರೋಗ್ರಾಮ್ಸನ್ನು ಬರೀಬೋದು. ಆಮೇಲೆ ಯೂಸಿಂಗ್ ವಾಟ್ ಆರ್ ವಿ ಗೋಯಿಂಗ್ ಟು ಯೂಸ್? ವಿ ಆರ್ ಗೋಯಿಂಗ್ ಟು ಯೂಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಬಿಟ್ಟು ನಾವು ಈ ಥರ ಇನ್ಸ್ಟ್ರಕ್ಷನ್ಸನ್ನು ಬರೀಬೋದು. ಇನ್ಸ್ಟ್ರಕ್ಷನ್ಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನು? ಪ್ರೋಗ್ರಾಮ್ ಅಂದರೆ ಪ್ರೋಗ್ರಾಮನ್ನು ನಾವು ಬರೀತೀವಿ. ಓಕೆ, ಸೊ ಯಾಕೆ ವೈ ಡು ವಿ ನೀಡ್ ದಿಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಯಾಕೆ ಬೇಕು ನಮಗೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಇಟ್ ಈಸ್ ಅ ವೆನ್ ವಿ ಸೇ ಅ ಲ್ಯಾಂಗ್ವೇಜ್ ಅಂದ ತಕ್ಷಣ ನಮಗೇನಂತ ಗೊತ್ತಾಗುತ್ತೆ ಅಂತಂದರೆ ಕಮ್ಯುನಿಕೇಷನಿಗೆ ನಮಗೆ ಬೇಕಾಗುತ್ತೆ, ರೈಟ್? ಸೊ ಇಟ್ ಈಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಷನ್. ಯಾವ್ದು ಇವನ್ ನಾರ್ಮಲ್ ಲ್ಯಾಂಗ್ವೇಜ್ ಆದರೂ ಅಷ್ಟೇ ನಮ್ಮ ಕಮ್ಯುನಿಕೇಷನಿಗೆ ಬೇಕಾಗುತ್ತೆ, ಬೇರೆದವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ. ಇದು ಕೂಡ ಹಾಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಇಟ್ ಈಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಮಷೀನ್. ಅಂದರೆ ಇಲ್ಲಿ ಕಂಪ್ಯೂಟರ್ ಜೊತೆಗೆ ನಾವೇನಾದರೂ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ದ ಹ್ಯೂಮನ್ beings, right? We are the human beings means users. We users want to communicate with whom? With the computer. So we require what? We require a language. ಏನು ಬೇಕಾಗುತ್ತೆ ನಮಗೆ? ವಿ ರಿಕ್ವೈರ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಥ್ರೂ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಏನು ಮಾಡ್ತೀವಿ ಅಂದರೆ ಯೂಸರು ಆಮೇಲೆ ಕಂಪ್ಯೂಟರು ಎರಡರ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ. ಓಕೆ, ಸೊ ವಿ ವಿಲ್ ಸಿ ಇನ್ ಡಿಟೇಲ್ ಅಬೌಟ್ ದಟ್. Next, coming to problem solving, there are a number of steps in programming. Okay, in problem solving the problems, there are a number of steps. So what are those steps? The first step is define the problem. Ivanella in detail like next slides alla nodona. First we will see what are the just steps there. Okay, define the problem analysis is there, design algorithm is there, program coding, compilation and execution, debugging and testing, and documentation. Okay, these are the steps in this. Next, coming to problem definition, the first step. So what is a problem definition ಅಂತಂದ್ರೆ ಏನು? ಪ್ರಾಬ್ಲಮ್ ಡೆಫಿನೇಷನ್ ಅಂದ್ರೆ ಪ್ರಾಬ್ಲಮ್ ಏನು, ವಾಟ್ ಈಸ್ ದ ಪ್ರಾಬ್ಲಮ್ ದ್ಯಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಅ ಪ್ರಾಬ್ಲಮ್ ಸಾಲ್ವರ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಥರೋಲಿ ಇನ್ ಟರ್ಮ್ಸ್ ಆಫ್ ರಿಕ್ವೈರ್ಮೆಂಟ್ಸ್. ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದರದ್ದು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಆ ಪ್ರಾಬ್ಲಮನ್ನು ನಾವೇನು ಮಾಡಬೇಕು? ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಮುಂದೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅದರದ್ದು ಮುಂದೆ ಸೊಲ್ಯೂಷನ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಫಸ್ಟ್ ಸ್ಟೆಪ್ ಏನಂದರೆ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಸ್ಟೆಪ್ ಇಸ್ ಇನ್ಪುಟ್, ಅಂಡರ್ಸ್ಟ್ಯಾಂಡ್ ದ ಇನ್ಪುಟ್ ಆ್ಯಂಡ್ ದ ಔಟ್ಪುಟ್ ಆಪರೇಷನ್ಸ್ ಟು ಬಿ ಪರ್ಫಾರ್ಮ್ಡ್. ಸೊ ಏನು ಇನ್ಪುಟನ್ನು ಕೊಡಬೇಕು, ಏನು ನಮ್ದು ಔಟ್ಪುಟ್ ಏನಾಗಿರಬೇಕು, ಈ ಪ್ರಾಬ್ಲಮ್ದ ನಮ್ಗೆ ಏನು ಸೊಲ್ಯೂಷನ್ ಸಿಗಬೇಕು ಅಥವಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾವು ಅದಕ್ಕೆ ಏನು ಇನ್ಪುಟನ್ನು ಕೊಡಬೇಕು ಅನ್ನೋದು ನಾವಿಲ್ಲೇ ತಿಳ್ಕೊಬೇಕು. ಸೊ ಅಂಡರ್ಸ್ಟ್ಯಾಂಡ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪರೇಷನ್ಸ್. ನೆಕ್ಸ್ಟ್, ಕಮಿಂಗ್ ಟು ಅನಲೈಸಿಸ್. ಇವಾಗ ಫಸ್ಟ್ ಸ್ಟೆಪ್ ಏನಿತ್ತು ನಮ್ಮದು? ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮನ್ನು ನಾವು ಏನು ಮಾಡಿದ್ವಿ? ಪ್ರಾಬ್ಲಮ್ ಡಿಫೈನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಅನಲೈಸ್ ಮಾಡ್ತೀವಿ. ಏನು ಮಾಡ್ತೀವಿ ನಾವು? ವಿ ಆರ್ ಗೋಯಿಂಗ್ ಟು ಅನಲೈಸ್ ಅಂತಂದರೆ ಏನು? ಅನಲೈಸಿಸ್ ಅಂತಂದರೆ ನಾವೇನು ಮಾಡ್ತೀವಿ, ಪ್ರಾಬ್ಲಮನ್ನು ನಾವು ಅರ್ಥ ಮಾಡ್ಕೊಂಡಿವಿ, ಇವಾಗ ಅದನ್ನು ಸ್ವಲ್ಪ ಡೀಪಾಗಿ ನಾವು ಏನು ಮಾಡ್ತೀವಿ? ಸ್ಟಡಿನ ಮಾಡ್ತಾ ಹೋಗ್ತೀವಿ. ಸೊ ದ ಗಿವನ್ ಪ್ರಾಬ್ಲಮ್ ಮಸ್ಟ್ ಬಿ ಅನಲೈಸ್ಡ್ ಬಿಫೋರ್ ಇಟ್ ಈಸ್ ಸಾಲ್ವ್ ಆಗೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ? ಅನಲೈಸ್ ಅಂದರೆ ಡೀಪಾಗಿ ಸ್ಟಡಿ ಮಾಡ್ತೀವಿ. ಇಟ್ ಡಿಟರ್ಮೈನ್ಸ್ ದ ಡೇಟಾ ಐಟಮ್ಸ್, ದ ಟೈಪ್ಸ್ ಆ್ಯಂಡ್ ರಿಲೇಷನ್ಶಿಪ್. ಅದರದ್ದು ಏನೇನು ಡೇಟಾ ಐಟಮ್ಸ್ ಇದ್ದಾವೆ, ಅದರದ್ದು ಯಾವ ಟೈಪ್ ಆಫ್ ಡೇಟಾ ಐತಿ, ಅದರದ್ದು ರಿಲೇಷನ್ಶಿಪ್ ಏನು, ಅದನ್ನೆಲ್ಲ ನಾವು ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ವಿ ಮಸ್ಟ್ ಸ್ಪೆಸಿಫೈ ದ ಆಪರೇಷನ್ಸ್, ದಟ್ ಈಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಟು ಬಿ ಪರ್ಫಾರ್ಮ್ಡ್ ಆನ್ ದೆಮ್. ಅಂದರೆ ಏನೇನು ಅರ್ಥಮೆಟಿಕ್, ಯಾವ ಥರ ಆಪ್ರೇಷನ್ಸನ್ನು ಮಾಡಬೇಕು. ಇವಾಗ ಏನೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಮೇಲೆ ಅದು ಏನು ಅರ್ಥಮೆಟಿಕ್ ಆಪ್ರೇಷನ್ಸ್ ಯಾವೇನದವ, ಅಥವಾ ಅರ್ಥಮೆಟಿಕ್ ಅಂದರೆ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ಸ್ ಆ ಥರ. ಆಮೇಲೆ ಲಾಜಿಕಲ್ ಆಪ್ರೇಷನ್ಸ್ ಎಸ್ ನೋ, ಯಾವ ಥರ ಆಪ್ರೇಷನ್ಸ್ ಇದೆ ಅನ್ನೋದು ನಾವೆಲ್ಲ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್
ಚೆಕ್ ದ ಸೂಟಬಿಲಿಟಿ ಇನ್ ಟರ್ಮ್ಸ್ ಆಫ್ ಮೆಮ್ರಿ ಆ್ಯಂಡ್ ಎಕ್ಸಿಕ್ಯೂಷನ್ ಟೈಮ್. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂದರೆ ವಾಟ್ ವಿಲ್ ಬಿ ದ ಮೆಮ್ರಿ, ವಾಟ್ ವಿಲ್ ಬಿ ದ ಎಕ್ಸಿಕ್ಯೂಷನ್ ಟೈಮ್, ಅದು ಎಷ್ಟು ಹೌ ಮಚ್ ಮೆಮ್ರಿ ಇಟ್ ರಿಕ್ವೈರ್ಸ್ ಆ್ಯಂಡ್ ಹೌ ಮಚ್ ಎಕ್ಸಿಕ್ಯೂಷನ್ ಟೈಮ್ ಬೇಕಾಗುತ್ತೆ, ರನ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೊಬೇಕು. ದಿಸ್ ಇಸ್ ಕಾಲ್ಡ್ ಎಸ್ ಅನಲೈಸಿಸ್. ಅನಲೈಸಿಸ್ ಮೀನ್ಸ್ ಡೀಪಾಗಿ ಸ್ಟಡಿ ಮಾಡಬೇಕಿಲ್ಲಿ ಪ್ರಾಬ್ಲಮನ್ನು ಡಿಫೈನ್ ಆದಮೇಲೆ ಅನಲೈಸಿಸ್ ಸ್ಟೆಪ್. ಓಕೆ, ಆಮೇಲೆ ಅದಾದಮೇಲೆ ನಮಗೇನು ಸಿಗುತ್ತೆ, ನೆಕ್ಸ್ಟ್ ಸ್ಟೆಪ್ಸ್ ಇದಾವೆ, ದೆನ್ ಓನ್ಲಿ ವಿಲ್ ಗೆಟ್ ಸಮ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ನೆಕ್ಸ್ಟ್ ಕಮಿಂಗ್ ಟು ಅಲ್ಗಾರಿದಮ್. ಸೊ ವಾಟ್ ಈಸ್ ಅನ್ ಅಲ್ಗಾರಿದಮ್? ಅಲ್ಗಾರಿದಮ್ ಅಂದರೆ ಏನು? ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಅಲ್ಗಾರಿದಮ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಾವಿಲ್ಲಿ ಏನು ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಬೆಸ್ಟ್ ಎಕ್ಸಾಂಪಲ್ ಏನೋ ಒಂದು ಇದನ್ನು ಕೊಡ್ತೀವಿ, ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ನಾವು ಏನೋ ಮ್ಯಾಗಿ ಪ್ರಿಪೇರ್ ಮಾಡ್ತೀವಿ. ಸೊ ಮ್ಯಾಗಿ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಗೆ ಏನು ಮಾಡಬೇಕು, ಫಸ್ಟಿಗೆ ಏನು ಮಾಡ್ತೀರಿ, ವಾಟರನ್ನು ಬಾಯ್ಲ್ ಮಾಡ್ತೀರಿ, ನೀರನ್ನು ಬಾಯ್ಲ್ ಮಾಡ್ತೀರಿ. ನೆಕ್ಸ್ಟ್ ಅದಾದಮೇಲೆ ಏನು ಸ್ಯಾಚೆಟ್ ಇದನ್ನು ಮಾಡಿಬಿಟ್ಟು ಅದ್ರದ್ದು ಏನು ಇಂಗ್ರೀಡಿಯೆಂಟ್ಸ್ ಏನು ಕೊಟ್ಟಿರ್ತಾರೆ ಪ್ಯಾಕೆಟ್ಸ್ ಎಲ್ಲ ಅದನ್ನು ಹಾಕ್ತೀವಿ ಬಾಯ್ಲಿಂಗ್ ವಾಟ್ರಲ್ಲಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀವಿ, ಮ್ಯಾಗಿಯನ್ನು ಹಾಕಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ತೀವಿ. ಸೊ ದೀಸ್ ಆರ್ ದ ಸ್ಟೆಪ್ಸ್ ರೈಟ್ ಟು ಪರ್ಫಾರ್ಮ್ ಸಮ್ ಪರ್ಟಿಕ್ಯುಲರ್ ಟಾಸ್ಕ್. ಯಾವುದೋ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡಬೇಕು. ಸೊ ಅದೇ ರೀತಿ ಇಲ್ಲಿ ಕೂಡ ಅಲ್ಗಾರಿದಮಲ್ಲೇ ಏನಾಗುತ್ತೆ ಅಂದರೆ ಒಂದಿಷ್ಟು ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರುತ್ತೆ. ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ನಾವೇನು ಮಾಡ್ತೀವಿ ಇಲ್ಲಿ ಬರಿಬೇಕಾಗುತ್ತೆ. ಓಕೆ, ಅಂದರೆ ನಮಗೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್. ದೇರ್ ಆರ್ ಅಲ್ಗಾರಿದಮ್, ಇಟ್ ಇಂಗ್ಲೀಷ್ ಸ್ಟೇಟ್ಮೆಂಟ್ಸೇ ಇರುತ್ತೆ ವೇರ್ ಯೂಸರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ನೆಕ್ಸ್ಟ್ ಈಚ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಪ್ರಿಸೈಸ್ ಆ್ಯಂಡ್ ವೆಲ್ ಡಿಫೈನ್ಡ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ದ ವಾಟ್ ಎವರ್ ಸ್ಟೇಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ರೈಟ್, ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಆಗಿರಬೇಕು, ಪ್ರಿಸೈಸ್ ಆಗಿರಬೇಕು, ಆಮೇಲೆ ವೆಲ್ ಡಿಫೈನ್ಡ್ ಆಗಿ ಇರಬೇಕು, ಎಲ್ಲರಿಗೂ ಅರ್ಥ ಆಗೋ ಥರ ಇರಬೇಕು. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿದಮ್ ಏನೇನಿದೆ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿದಮ್ ಅಂತಂದರೆ ಫಸ್ಟ್ ಒನ್ ಇಸ್ ವಾಟ್ ಇನ್ಪುಟ್ ಇಟ್ ಮಸ್ಟ್ ಎಕ್ಸೆಪ್ಟ್ 0 or more ಇನ್ಪುಟ್ಸ್. ಓಕೆ, ಯಾವುದೇ ಒಂದು ಅಲ್ಗಾರಿದಮ್ ಹೇಳಿದೆ ನಾನು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಬರಿತೀವಿ. ನಾ ಎಕ್ಸಾಂಪಲ್ ಕೂಡ ಕೊಡ್ತೀನಿ ನೆಕ್ಸ್ಟ್ ಇದರಲ್ಲ. ಬಟ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಇನ್ಪುಟ್ ಅಂತಂದರೆ ನಾವು ಯಾವುದೇ ಒಂದು ಟಾಸ್ಕನ್ನು ಬರೀತೀವಿ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಅದಕ್ಕೆ ಏನನ್ನು ಇನ್ಪುಟ್ ಕೊಡಬೇಕು. 0 ಇನ್ಪುಟ್ಸ್ ಕೊಟ್ಟಾಗೂ ಕೂಡ ನಮಗೆ ಆನ್ಸರ್ ಸಿಗಬೇಕು, ಅಥವಾ ಜಾಸ್ತಿ ಇನ್ಪುಟ್ಸ್ ಕೊಟ್ಟಾಗೂ ಕೂಡ ನಮಗೇನು ಸಿಗಬೇಕಲ್ಲೇ ರಿಸಲ್ಟ್ ಸಿಗಬೇಕು. ಅದಕ್ಕಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಇನ್ಪುಟ್. ಔಟ್ಪುಟ್ ಇಟ್ ಶುಡ್ ಪ್ರೊಡ್ಯೂಸ್ ಅಟ್ ಲೀಸ್ಟ್ 1 ಔಟ್ಪುಟ್. ಇವಾಗ ರಿಸಲ್ಟ್ ಬರಬೇಕಲ್ವಾ, ರಿಸಲ್ಟ್ ಬರಬೇಕು ಅಂದ್ರೇನು, ವಾಟ್ ಹ್ಯಾಪನ್, ವಿ ಶುಡ್ at least 1 output should be there. So the algorithm which we are going to write, it should give at least 1 output. Next, definiteness means each instruction must be clear, precise and well defined. It should not be there should not be any ambiguity, means there should not be any confusions, unclarity ಇರಬಾರ್ದು, ಎಲ್ಲಾನು ಕ್ಲಿಯರ್ ಆಗಿರಬೇಕು, ಪ್ರಿಸೈಸ್ ಆಗಿರಬೇಕು, ವೆಲ್ ಡಿಫೈನ್ ಆಗಿ ಇರಬೇಕು ನಾವು ಯಾವುದೇ ಅಲ್ಗಾರಿದಮ್ ಬರಿಬೇಕಾದ್ರೆ. ನೆಕ್ಸ್ಟ್ ಫೈನೈಟ್ನೆಸ್ ಅಂದರೆ ಇಟ್ ಶುಡ್ ಹ್ಯಾವ್ ಅ ಸೀಕ್ವೆನ್ಸ್ ಆಫ್ ಇನ್ಫೈನೈಟ್ ಇನ್ಸ್ಟ್ರಕ್ಷನ್. ಇಟ್ ಶುಡ್ ಬಿ ಎ ಸೀಕ್ವೆನ್ಸ್ ಆಫ್ ಫೈನೈಟ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಇನ್ಸ್ಟ್ರಕ್ಷನ್ಸ್ ನಾವೇನು ಸ್ಟೆಪ್ಸ್ ಬರೀತೀವಿ, ವಾಟ್ ಎವರ್ ಸ್ಟೆಪ್ಸ್ ಗೋಯಿಂಗ್ ಟು ರೈಟ್, ದೇ ಶುಡ್ ಬಿ ಫೈನೈಟ್, ಮೀನ್ಸ್ ಶುಡ್ ನಾಟ್ ಗೋ ಇನ್ ಟು ಅ ಲೂಪ್, ಅನ್ಲಿಮಿಟ್ ಇದರಲ್ಲೇ ಹೋಗಬಾರ್ದು. ಇಟ್ ಶುಡ್ ಬಿ ಅ ಫೈನೈಟ್ ಮೀನ್ಸ್ ಫಿಕ್ಸ್ಡ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರಬೇಕಲ್ಲ, ಒಂದಿಷ್ಟೇ. ಇವಾಗ ಮ್ಯಾಗಿ ಪ್ರಿಪೇರ್ ಮಾಡೋಕ್ಕಾದ್ರೆ ಎಷ್ಟು 5-6 ಸ್ಟೆಪ್ಸ್, 5-6 ಸ್ಟೆಪ್ಸ್ ಮೀನ್ಸ್ ಶುಡ್ ಬಿ ಫೈನೈಟ್. ನೆಕ್ಸ್ಟ್ effectiveness. Operations must be simple and are carried out in a finite time at one or more levels of complexity. Effectiveness means the operations must be simple and very and are carried out in a finite time, means whatever operations we are going to perform, those operations ಕಂಟಿನ್ಯೂಸ್ ಲೂಪಲ್ಲೇ ಹೋಗಬಾರ್ದು, ಕಂಟಿನ್ಯೂಸ್ ಇದರಲ್ಲೇ ಹೋಗಬಾರ್ದು. ಇಟ್ ಶುಡ್ ಸ್ಟಾಪ್ ಇನ್ ಸಚ್ ಅ ವೇ ದ್ಯಾಟ್ ದ ಕಂಡೀಷನ್ಸ್ ಆಫ್ ದ ಲಾಜಿಕ್ ನಾವೇನು ಕೊಡ್ತೀವಿ ಪ್ರೋಗ್ರಾಮಲ್ಲೇ ಅಥವಾ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತೀವಿ, ಅದು ಒಂದು ಫೈನೈಟ್ ಆಗಿ ಇರಬೇಕು. ನೆಕ್ಸ್ಟ್ ಕಮಿಂಗ್ ಟು ಎಕ್ಸಾಂಪಲ್ ಫಾರ್ algorithm. What we will see an example is for simple interest ಗಾಗಿ ನಾನು ಒಂದು ಎಕ್ಸಾಂಪಲ್ ಬರೆದಿದ್ದೀನಿ. ಹೌ ಟು ಸಾಲ್ವ್ ದಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಗಾರಿದಮ್, ಹೌ ಟು ರೈಟ್ ದಿಸ್. ಸಿ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಯಾವಾಗಲೂ ಅಲ್ಗಾರಿದಮ್ ಸ್ಟಾರ್ಟ್ ಆಗೋದು ಎದರಿಂದ ಅಂದರೆ ಸ್ಟಾರ್ಟ್ ಅಂತ ಬರೀತೀವಿ. ದ ಫಸ್ಟ್ ಸ್ಟೆಪ್ ಸ್ಟಾರ್ಟ್ಸ್ ವಿತ್ ದ ಸ್ಟೆಪ್ ಇಸ್ ಸ್ಟಾರ್ಟ್. ಸೆಕೆಂಡ್ ಸ್ಟೆಪ್ ಇಸ್ ರೀಡ್ ದ ವ್ಯಾಲ್ಯೂಸ್ PT. ಸೊ ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಏನಿದೆ, ರೀಡ್ ದ ವ್ಯಾಲ್ಯೂಸ್ P, T, R ಅಂತ ಇದೆ. PTR ಅಂತಂದರೆ P ಮೀನ್ಸ್ ಪ್ರಿನ್ಸಿಪಲ್. ಸೊ ಈ ಸಿಂಪಲ್ ಇಂಟ್ರೆಸ್ಟ್ ಸಾಲ್ವ್ ಮಾಡಬೇಕಾದ್ರೆ ನಮಗೇನು ಬೇಕು, ಪ್ರಿನ್ಸಿಪಲ್ ವ್ಯಾಲ್ಯೂ ಬೇಕು, ಟೈಮ್ ಬೇಕು, ಆಮೇಲೆ ರೇಟದ ವ್ಯಾಲ್ಯೂ ಬೇಕು. ಸೊ ಅದಕ್ಕೆ ಅದನ್ನು ಏನು ಮಾಡ್ತೀನಿ, ರೀಡ್ ಅಂದರೆ ಇದು ಇನ್ಪುಟ್, ಇದು ವ್ಯಾಲ್ಯೂಸನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಎಕ್ಸ್ಕ್ಯೂಸ್. ನೆಕ್ಸ್ಟ್
ಸ್ಟೆಪ್ ತ್ರೀಯಲ್ಲಿ ಏನಿದೆ, ಕಂಪ್ಯೂಟ್ ದ ಸಿಂಪಲ್ ಇಂಟ್ರೆಸ್ಟ್. ಸೊ ಇವಾಗ ನಮಗೆ ವ್ಯಾಲ್ಯೂ ಸಿಕ್ತು, ಪಿ ಟಿ ಆರ್ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಕಂಪ್ಯೂಟ್ ಮಾಡ್ತೀವಿ. ಅಂದರೆ ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಪ್ರೇಷನನ್ನು ಪರ್ಫಾರ್ಮ್ ಮಾಡ್ತೀವಿ. ಯಾವ ಆಪ್ರೇಷನ್ ಪರ್ಫಾರ್ಮ್ ಮಾಡ್ತೀವಿ, ನಮಗೆ ಮಲ್ಟಿಪ್ಲಿಕೇಶನ್ ಆಮೇಲೆ ಡಿವಿಷನ್ ಆಪ್ರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ, ಎಸ್ ಐ ಇಸ್ ಈಕ್ವಲ್ಸ್ ಟು ಎಸ್ ಐ ಮೀನ್ಸ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ವಾಟ್, ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಓಕೆ, ಸೊ ದಿಸ್ ಇಸ್ ದಿ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಕಮಿಂಗ್ ಟು ಸ್ಟೆಪ್ 4. ಸ್ಟೆಪ್ 4ಅಲ್ಲಿ ಏನಿದೆ, ಪ್ರಿಂಟ್ ದ ಸಿಂಪಲ್ ಇಂಟ್ರೆಸ್ಟನ್ನು ನಾವು ಪ್ರಿಂಟ್ ಮಾಡ್ತೀವಿ. ಸೊ ಇದು ಏನು ವ್ಯಾಲ್ಯೂ ಬಂದಿದೆಯಲ್ಲ ಇಲ್ಲಿ ಎಸ್ ಐ ಅಲ್ಲಿ, ಇದೇ ವ್ಯಾಲ್ಯೂನ ನಾವಿಲ್ಲೇ ಸಿಂಪಲ್ ಇಂಟ್ರೆಸ್ಟ್ ಇಸ್ ಕೊಟ್ಟು ಎಸ್ ಐ ವ್ಯಾಲ್ಯೂ ಇಲ್ಲೇ ಪ್ರಿಂಟ್ ಆಗುತ್ತೆ. ಓಕೆ, ಯಾವುದೇ ವ್ಯಾಲ್ಯೂಸ್. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಿದೆ, ಸ್ಟಾಪ್ ಇದೆ. ಅಂದರೆ ಇವಾಗ ಈ ಅಲ್ಗಾರಿದಮ್ನ ನೀವು ನೋಡಿದಾಗ ನಿಮಗೆ ಏನು ಅರ್ಥ ಆಗುತ್ತೆ ಅಂದರೆ ಇಲ್ಲಿ ಯಾವುದೇ ವ್ಯಾಲ್ಯೂಸ್, ಯಾವುದೇ ಸಿಂಪಲ್ ಇಂಟ್ರೆಸ್ಟ್ದು ಯಾವುದೇ ವ್ಯಾಲ್ಯೂಸನ್ನು ನೀವು ಪ್ರೊವೈಡ್ ಮಾಡಿದರೂ ಕೂಡ ಇಲ್ಲೇ ನಮಗೇನು ಸಿಗುತ್ತೆ, ರಿಸಲ್ಟು ಸಿಗುತ್ತೆ. ಪಿ ವ್ಯಾಲ್ಯೂ ಯಾವುದೇ ಹಾಕ್ಬೋದು, ಟಿ ವ್ಯಾಲ್ಯೂ ಇರ್ಬೋದು, ಆರ್ ವ್ಯಾಲ್ಯೂ, ಯಾವುದೇ ಒಂದು ವ್ಯಾಲ್ಯೂಸನ್ನು ನಾವು ಇನ್ಪುಟ್ ಮಾಡಿದಾಗ then you will get the value. Any value you can add either for principal amount, t principal, time as well as rate. Any amount you can add. So this program is, in generally it will help you to do the task of the simple interest. So you'll get the output of the simple interest. Next, coming to the flow chart. So next step after the algorithm aad takshana, after the next step is flow chart. So what is a flow chart? Flow chart is a diagrammatic representation of an algorithm. Ivaga ನಾವು ಏನು algorithm, whatever algorithm we have written, for the same whatever steps we have followed in the algorithm, that only we are going to do it in a diagrammatic representation, in a diagrammatic form. That is called as a flow chart. Okay, those steps itself we are going to form in a ಡೈಗ್ರಾಮ್ಸ್. ಅಂದರೆ ಯಾವ ಸ್ಟೆಪ್ಸನ್ನು ನಾವು ಅಲ್ಗಾರಿದಮಲ್ಲೇ ಮಾಡಿದ್ವಿ ಅದೇ ಸ್ಟೆಪ್ಸನ್ನು ನಾವೇನು ಮಾಡ್ತೀವಿ, ಡೈಗ್ರಾಮ್ ಥ್ರೂ ಫ್ಲೋ ಮಾಡ್ತೀವಿ. ಅಂದರೆ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಇಟ್ ವಿಲ್ ಹೆಲ್ಪ್ ಯು ದ ಫ್ಲೋ ಆಫ್ ದ ಪ್ರೋಗ್ರಾಮ್. ಏನು ಫ್ಲೋ ಇದೆ, ಹೌ ಇಟ್ ಈಸ್ ಗೋಯಿಂಗ್ ಟು ಫ್ಲೋ, ಯಾವ ರೀತಿ ಮೂವ್ ಆಗುತ್ತೆ, ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, ಯಾವ ಇದನ್ನು ಮಾಡಬೇಕು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಅನ್ ಈಸಿ ವೇ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನಲೈಸ್ ದಿ ಫ್ಲೋ ಆಫ್ ದಿ ಪ್ರೋಗ್ರಾಮ್. ನೆಕ್ಸ್ಟ್ ಈಗ ಫ್ಲೋ ಚಾರ್ಟ್ ಡ್ರಾ ಮಾಡಬೇಕು. ಇಫ್ ಯು ವಾಂಟ್ ಟು ಡ್ರಾ ಅ ಫ್ಲೋ ಚಾರ್ಟ್, ವಿ ನೀಡ್ ಸಮ್ ಸಿಂಬಾಲ್ಸ್ ರೈಟ್ ಟು ಫ್ಲೋ. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಸೊ ಇವಾಗ ಒಂದಿಷ್ಟು ಸಿಂಬಾಲ್ಸ್ ಇದ್ದಾವೆ. ಫ್ಲೋ ಚಾರ್ಟ್ ಡ್ರಾ ಮಾಡಬೇಕಾದ್ರೆ ಅಲ್ಲಿ ಅದಕ್ಕಾಗಿಯೇ ಒಂದಿಷ್ಟು ಸಿಂಬಾಲ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಯಾವ ಸಿಂಬಾಲ್ ಏನನ್ನು ರೀಪ್ರೆಸೆಂಟ್ ಮಾಡುತ್ತೆ ಅನ್ನೋದು ನಾವಿಲ್ಲೇ ನೋಡೋಣ. ಫಸ್ಟ್ ಒನ್ ಇಸ್ ಓವಲ್ ಸಿಂಬಾಲ್. ಇದು ಓವಲ್ ಸಿಂಬಾಲ್ ವಾಟ್ ಇಟ್ ಹೆಲ್ಪ್ಸ್ ಫಾರ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಸ್ಟಾರ್ಟ್, ಫಸ್ಟ್ ಸ್ಟೆಪ್ ನೀವು ಅಲ್ಲಿ ನೋಡಿದರೆ ಅಲ್ಗಾರಿದಮಲ್ಲೇ ದರ್ ವಾಸ್ ಅ ಸ್ಟಾರ್ಟ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ವಾಸ್ ಸ್ಟಾಪ್. ಸೊ ಫಾರ್ ದ್ಯಾಟ್ ಸೇಕ್ ಇನ್ ಅ ಫ್ಲೋ ಚಾರ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಸಿಂಬಾಲ್, that is. So next one is a parallelogram. What is the use of a parallelogram? Parallelogram, it helps for input and output. Input ಇದನ್ನು ಮಾಡಬೇಕು, ಲೈಕ್ ರೀಡ್ ಪಿ ಟಿ ಆರ್ ಅಂತ ನಾವು ಮಾಡಿದ್ವಿ. ಸೊ ಅಲ್ಲೇ ನಾವೇನು ಯೂಸ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ಅ parallelogram. And output for printing, we are going to use this parallelogram. Next is what? Processing, rectangle. Processing means for calculations, any operations, x is equal to x plus y, z is equal to x plus y. If you want to write any process like si is equal to p into t into r divided by 100, whatever we have written, for that we are going to use this rectangle. It is used for processing. Next one is decision making. Decision making means, for example, if you want to write if x is greater than y, if there are some conditions, ಒಂದು conditions ಅನ್ನು ಮಾಡೋದು, if x is greater than y, then what we have to do at that time, if we are going to use this symbol. Next is repetition looping. Looping means some for example, if you want to print the values from I from 1 to 10, 1 to 10 ವರೆಗೂ ನೀವು ಏನು ಮಾಡಬೇಕಾಗಿದೆ, ಪ್ರಿಂಟನ್ನು ಮಾಡಬೇಕಾಗಿದೆ, ನಂಬರ್ಸ್ ಪ್ರಿಂಟ್ ಮಾಡಬೇಕಾಗಿದೆ 1 to 10 ವರೆಗೂ. ಸೊ ಅಲ್ಲಿ ಒಂದು ಏನೋ ಒಂದು ಇನ್ಸ್ಟ್ರಕ್ಷನ್ಸನ್ನು ಹಾಕಿದ್ವಿ, ಅದು ಏನಾಗಬೇಕು, ಕಂಟಿನ್ಯೂಸ್ ಆಗಿ ಲೂಪ್ ಆಗಬೇಕು, ಅಲ್ಲೇ ರಿಪೀಟ್ ಆಗ್ತಾ ಇರಬೇಕು. ಲೂಪಿಂಗ್ ಮೀನ್ಸ್ ರಿಪಿಟೇಷನ್ ಆಗಬೇಕು. ಸೊ ಅಂಥ ಕೇಸಸಲ್ಲೇ ಈ ಥರ ಹೆಕ್ಸಾಗೋನಲ್ ಸಿಂಬಾಲ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ಸರ್ಕಲ್ ಎದಕ್ಕಂದರೆ ಕಂಟಿನ್ಯೂಯೇಷನ್. ಇಲ್ಲಿ ಫ್ಲೋ ಚಾರ್ಟ್, ಇನ್ ಫ್ಲೋ ಚಾರ್ಟ್ ವಾಟ್ ಹ್ಯಾಪನ್, ದೇರ್ ಶುಡ್ ನಾಟ್ ಬಿ ಎನಿ ಕ್ರಾಸ್ ಲೈನ್ಸ್ ಶುಡ್ ನಾಟ್ like in the flow chart there should not the lines should not cross actually. So that is why we are going to use a continuation. Flow chart ಅಲ್ಲಿ ಏನಾಗುತ್ತೆ, ಕಂಟಿನ್ಯೂಯೇಷನ್ ಇದನ್ನು ಮಾಡಲಿಕ್ಕೋಸ್ಕರ ನಾವೆಲ್ಲ ಸರ್ಕಲನ್ನು ಯೂಸ್ ಮಾಡಿ, ಅಂದರೆ ಕ್ರಾಸ್ ಲೈನ್ಸ್ ಡ್ರಾ ಮಾಡಬೇಕಾದ್ರೆ ಕ್ರಾಸ್ ಲೈನ್ಸ್ ಎಲ್ಲಿ ಬರಬಾರ್ದು. ಸೊ ಹಾಗಾಗಿ ನಾವೆಲ್ಲ ಸರ್ಕಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಆ್ಯರೋಸ್. ಸೊ ಆ್ಯರೋಸ್ ಅಂದರೆ ಫ್ಲೋ ಆಫ್ ಡೈಗ್ರಾಮನ್ನು ತೋರಿಸ್ಲಿಕ್ಕೆ, ಫ್ಲೋ ಚಾರ್ಟ್ ತೋರಿಸ್ಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಆ್ಯರೋಸನ್ನು ಯೂಸ್ ಮಾಡ್ತೀವಿ. ನಾವು ವಿಲ್ ಸಿ ಒನ್ ಎಕ್ಸಾಂಪಲ್ ಫಾರ್ ದಟ್. ಸಿ ಫ್ಲೋ ಚಾರ್ಟ್ ಟು ಫೈಂಡ್ ಅ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಅದೇ ಫ್ಲೋ ಅಲ್ಗಾರಿದಮ್ ಇಲ್ಲಿ ಏನಿತ್ತು ಸಿಂಪಲ್ ಇಂಟ್ರೆಸ್ಟ್ ಅದರದ್ದು ನಾನು ಇಲ್ಲಿ ಮಾಡಿದ್ದೀನಿ. ಸೊ ಫಸ್ಟ್ ಒನ್ ಇಸ್ ವಾಟ್, ಸ್ಟಾರ್ಟ್. ಸಿ ದ ಎಂಡ್ ಇಸ್ ಸ್ಟಾಪ್, ಸ್ಟಾರ್ಟ್ ಆ್ಯಂಡ್ ಎಂಡ್. ಇನ್ ಬಿಟ್ವೀನ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ವಾಟ್, ವಿ ಆರ್ ಗೋಯಿಂಗ್ ಟು ರೀಡ್ ಪಿ ಟಿ ಆರ್ ವ್ಯಾಲ್ಯೂಸನ್ನು ನಾವೇನು ಮಾಡ್ತೀವಿ, ಇಲ್ಲಿ ರೀಡ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇಲ್ಲಿ ಏನು ಯೂಸ್ ಮಾಡ್ತೀವಿ, ಸಿಂಬಾಲು parallelogram symbol we have used. Next is what we have used for processing any operations. SI is equal to
P into T into R divided by 100. Next is what? For printing. Printing again, see, for input as well as for output we are using this parallelogram, and for this processing we are using a rectangular, we are using a rectangle here. Okay, and this is stop for oval. Next, one more flowchart I have given. This is for rhombus, where we have used this symbol, that this is also called as a rhombus or a diamond symbol. See, this is flow chart for greater than 2 numbers. See, first is start, and at the last also you can see the stop, just I am telling. Next is input. Input means you want to read the values. ಇವಾಗ 2 numbers greater ವ್ಯಾಲ್ಯೂಸ್ ಇದು ಯಾವ ನಂಬರ್ ಗ್ರೇಟರ್ ಇದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ, ಇದು ಎ ಇದೆ ಆಮೇಲೆ ಬಿ ಇದೆ, ಟೂ ನಂಬರ್ಸ್ ಇದೆ, ಇದರಲ್ಲಿ ಯಾವ್ದು ಗ್ರೇಟರ್ ಇದೆ. ಓಕೆ, ನಾವು ಎ, ಫಾರ್ ಎಕ್ಸಾಂಪಲ್, ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, then what it is going to print? B is greater. If it is no, in case if it is no, see, for example, I will take the values a equals to 10 ಅಂತ ತಗೊಂಡಿದ್ದೀನಿ, b equals to 20 ಅಂತ ತಗೊಂಡಿದ್ವಿ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇನ್ಪುಟ್ a ವ್ಯಾಲ್ಯೂ 10 ಇದೆ, b ವ್ಯಾಲ್ಯೂ 20 ಇದೆ. ನಾವು ಇಫ್ a is greater than b, a is greater than b ಇದೆಯಾ? ನೋ, ಇಟ್ ಇಸ್ ನಾಟ್ ಗ್ರೇಟರ್. ಎ ಗ್ರೇಟರ್ ಇದೆಯಾ? ಇಲ್ಲ. ಇಲ್ಲ ಅಂದ ತಕ್ಷಣ, ನೋ ಅಂದ ತಕ್ಷಣ ಎಲ್ಲಿಗೆ ಬರುತ್ತೆ? ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಏನಂತ ಪ್ರಿಂಟ್ ಆಗುತ್ತೆ? ಅದು ಬಿ ಈಸ್ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಸಪೋಸ್ ಇನ್ ಕೇಸ್ ಇವಾಗ ಬಿ 10 ಇದೆ, ಆಮೇಲೆ ಎ 20 ಇದೆ, ಸೊ ಅವಾಗ ಏನಾಗುತ್ತೆ? ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ಎ ಈಸ್ ಗ್ರೇಟರ್ ದೆನ್ ಬಿ, ಎಸ್, ಎ ಈಸ್ ಗ್ರೇಟರ್ ಇದೆಯಲ್ಲ, ಎಸ್ ಅಂದಾಗ ಈ ಕಡೆ ಬರುತ್ತೆ, ಈ ಕಡೆ ಬಂದು ಏನಂತ ಪ್ರಿಂಟ್ ಆಗುತ್ತೆ? ಎ ಈಸ್ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಸ್ಟೆಪ್ ಎಲ್ಲಿಗೆ ಬರುತ್ತೆ? ಸ್ಟಾಪಿಗೆ ಬಂದು ಅಲ್ಲಿ ಫ್ಲೋ ಚಾರ್ಟು ಸ್ಟಾಪ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಸಿಂಪಲ್ ಫ್ಲೋ ಚಾರ್ಟ್. Next, this is code. Next step is after the flow chart we are going to do the coding. ಓಕೆ, ಅಲ್ಗಾರಿದಮ್ ಆದಮೇಲೆ ಫ್ಲೋಚಾರ್ಟ್ ಆದಮೇಲೆ ಏನದು? ಕೋಡಿಂಗನ್ನು ಬರುತ್ತೆ. ಕೋಡಿಂಗ್ ಅಂದರೆ ಏನು? ಕೋಡಿಂಗ್ ಅಂದರೆ ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಲ್ಲ, ಪ್ರೋಗ್ರಾಮ್ ಅಂದರೆ ಏನು? ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅದೇ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಬರೆಯೋದಕ್ಕೇ ನಾವೇನಂತ ಹೇಳ್ತೀವಿ? ಕೋಡಿಂಗ್. ದ ಪ್ರೋಗ್ರಾಮ್ ಇಸ್ ವಾಟ್? ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ರೈಟ್? ಸೊ ಟು ರೈಟ್ ದಿಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇಟ್ ಸೆಲ್ಫ್, ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್? ವಿ ಕಾಲ್ ಇಟ್ ಆಸ್ ಅ coding. So it is the actual process of writing a program. So what is coding? It is the actual process of writing the program is called as a coding. I have just provided a simple example of coding ಅನ್ನ ಸಿಂಪಲ್ ಕೋಡಿಂಗ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಇಲ್ಲೇ ನೋಡ್ಬೋದು ನೀವು, ಇಲ್ಲೆಲ್ಲಾನು ಈಚ್ ಆ್ಯಂಡ್ ಎವ್ರಿ ಲೈನ್ ಇಫ್ ಯು ಅಬ್ಸರ್ವ್ ಇಟ್ ಎಂಡ್ಸ್ ವಿತ್ ಅ ಸೆಮಿಕೋಲನ್ ಇಂದ ಎಂಡ್ ಆಗುತ್ತೆ. ಸೊ ಸಿ ಪ್ರೋಗ್ರಾಮ್ ಎಲ್ಲ ಸ್ಟೇಟ್ಮೆಂಟ್ ಇಟ್ ಆಲ್ವೇಸ್ ಎಂಡ್ಸ್ ವಿತ್ ಅ ಸೆಮಿಕೋಲನ್ ಮೋಸ್ಟ್. ಓಕೆ, inside this int main of function it ends with semicolon, all the statements. See this, every statements. Okay, next we will see programs are written using programming language and are fed to the computer. This programming whatever we are going to write the set of instructions, it will be fed to the computer. ಈ ಕೋಡಿಂಗ್ ಅನ್ನು ನಾವೇನು ಮಾಡ್ತೀವಿ? ಕಂಪ್ಯೂಟರ್ಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಯೂಟರ್ಗೆ ಪ್ರೊವೈಡ್ ಮಾಡಿದ ತಕ್ಷಣ ನಮಗೆ ಏನು ಸಿಗುತ್ತೆ? ಇಲ್ಲಿ ಔಟ್ಪುಟ್ ಅನ್ನು ಸಿಗುತ್ತೆ. ಓಕೆ, ನೆಕ್ಸ್ಟ್ running the program. Now after this what we are going to do? Program ಅನ್ನು ರನ್ ಮಾಡಬೇಕು. ನಮಗೆ ಆನ್ಸರ್ ಬೇಕಲ್ಲ, we need the result. So to get the result what we are going to do is we are going to run the program. So what is running the program? Running the program is nothing but what we are going to do is all the instructions stored in the RAM must be fetched one by one to the ALU to perform a corresponding operations. ಅಲ್ಲಿ ನಾವು ಏನು ಮಾಡ್ತೀವಿ? information will be fetched, it will be stored in the RAM, and from that RAM means what? Random access memory, and all the ALU, that is arithmetic logical unit, all the operations will be fetched. whatever processing, ಏನೇನು processing ಆಗಬೇಕು ಅದೆಲ್ಲನೂ instructions process ಆಗುತ್ತೆ. once the processing is done we will get the output. Okay, next coming to debugging. What is debugging? Debugging means, now see what we have done. We have written what is that? Algorithm, flowchart is over. Next we have done with the coding part. After coding means set of instructions we have written. ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರೋದಾದ್ಮೇಲೆ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇರುತ್ತಲ್ಲ, ಆ ಮಿಸ್ಟೇಕ್ಸನ್ನು ನಮಗೆ ಕಂಪ್ಯೂಟರ್ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಎಲ್ಲೆಲ್ಲಿ ಮಿಸ್ಟೇಕ್ಸ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ವಾಟ್? ಡಿಬಗಿಂಗ್. ಸೊ ದ ಪ್ರೊಸೆಸ್ ಆಫ್ ಡಿಟೆಕ್ಟಿಂಗ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಡಿಟೆಕ್ಟ್ ದೋಸ್ ಎಲ್ಲಿದೆ ಅನ್ನೋದು ಫೈಂಡ್ ಔಟ್ ಮಾಡುತ್ತೆ. ಆ್ಯಂಡ್ ಕರೆಕ್ಟಿಂಗ್ ದ ಎರರ್ಸ್ ಮೀನ್ಸ್ ಮಿಸ್ಟೇಕ್ಸ್ ಇನ್ ದ ಪ್ರೋಗ್ರಾಮ್ ಈಸ್ ನೋನ್ ಆಸ್ ಡಿಬಗಿಂಗ್. ಸೊ ವಾಟ್ ಈಸ್ ಡಿಬಗಿಂಗ್? ದ ಪ್ರೊಸೆಸ್ ಆಫ್ ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ದ ಎರರ್ಸ್ ಮಿಸ್ಟೇಕ್ಸ್ ಇನ್ ಪ್ರೋಗ್ರಾಮ್ ಈಸ್ ನೋನ್ ಆಸ್ ಡಿಬಗಿಂಗ್ ಅಂದರೆ ಎಲ್ಲಿ ಎರರ್ಸ್ ಇದೆ ಆ ಎರರ್ಸನ್ನು ಕರೆಕ್ಟ್ ಮಾಡ್ತೀವಿ, ದ್ಯಾಟ್ ಇಸ್ ಕಾಲ್ಡ್ ಆಸ್ ವಾಟ್? ಡಿಬಗಿಂಗ್. ಜನರಲಿ ಪ್ರೋಗ್ರಾಮರ್ಸ್ ಕಮಿಟ್ ತ್ರೀ ಟೈಪ್ಸ್ ಆಫ್ ಎರರ್ಸ್ ಇದೆ. ಒಂದು ಸಿಂಟ್ಯಾಕ್ಸ್ ಎರರ್ ಅಂತ ಬರುತ್ತೆ, ಇನ್ನೊಂದು ಲಾಜಿಕಲ್ ಎರರ್, ಇನ್ನೊಂದು ರನ್ ಟೈಮ್ ಎರರ್. 3 ಟೈಪ್ಸ್ ಆಫ್ ಎರರ್ಸ್ ಇರುತ್ತೆ. ಇದಿಷ್ಟು ನೋಡ್ಕೊಳ್ಳಿ. ಸಿಂಟ್ಯಾಕ್ಸ್ ಎರರ್ ಅಂದರೆ ಏನಪ್ಪ ಅಂತಂದರೆ ಲೈಕ್ ಮಿಸ್ಸಿಂಗ್ ಸೆಮಿಕೋಲನ್. ಅವಾಗ ಹಿಂದಿನ ವಿಡಿಯೋದಲ್ಲೇ ತೋರಿಸಿದೆ, ಇನ್ ದ ಪ್ರೀವಿಯಸ್ ಸ್ಲೈಡ್ ಐ ಹ್ಯಾವ್ ಶೋನ್ ಯು ದಟ್ ದ ಮಿಸ್ಸಿಂಗ್ ಸೆಮಿಕೋಲನ್ಸ್ ಇರುತ್ತೆ. ಎವ್ರಿ ಸ್ಟೇಟ್ಮೆಂಟ್
ಸಿ ಪ್ರೋಗ್ರಾಮಲ್ಲೇ ಇಟ್ ಎಂಡ್ಸ್ ವಿತ್ ಸೆಮಿಕೋಲನ್. ಅಲ್ಲಿ ಸೆಮಿಕೋಲನ್ ಮಿಸ್ ಆಯಿತು ಅಂದರೆ ದೆನ್ ಇಟ್ ವಿಲ್ ಶೋ ಯುವರ್ ಸಿಂಟ್ಯಾಕ್ಸ್ ಎರರ್. ಲಾಜಿಕಲ್ ಎರರ್ ಅಂತಂದರೆ ನಾವು ಫಾರ್ ಎಕ್ಸಾಂಪಲ್ ಇಫ್ ಯು ರಿಟರ್ನ್ ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ ಅಂತ ಬರೆದಿದ್ವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಇಫ್ ಅಲ್ಲೇನೋ ನಾವು ಮಿಸ್ಟೇಕ್ ಮಾಡಿದ್ವಿ, ಎಕ್ಸ್ ಇಸ್ ಗ್ರೇಟರ್ ಅನ್ನೋ ಬದಲು ಲೆಸ್ ದೆನ್ ವೈ ಬರೆದ್ವಿ ಅಥವಾ ಆ ಥರ ಏನಾದರೂ ಮಿಸ್ಟೇಕ್ಸನ್ನು ಮಾಡಿದ್ವಿ ಅಂದರೆ ದಟ್ ಇಸ್ ವಿಲ್ ಬಿಕಮ್ ಅ ಲಾಜಿಕಲ್ ಎರರ್. Next is runtime error. Runtime error means divided by 0. Divided by 0 means, for example, if you any number if you are going to divide by 0, you will get the infinity. So ಆ ಇನ್ಫಿನಿಟಿ ಅಂದಾಗ ಅದು ಏನಾಗ್ಬಿಡುತ್ತೆ, ಅಲ್ಲಿ ಲೂಪಲ್ಲೇ ಹೋಗುತ್ತೆ. ಸೊ ಅಂದರೆ ರಿಪಿಟೇಷನ್ ಇದರಲ್ಲೇ ಹೋಗ್ಬಿಡುತ್ತೆ ಕಂಟಿನ್ಯೂಸ್. ದಟ್ ಇಸ್ ಕಾಲ್ಡ್ ಆಸ್ ಅ ರನ್ ಟೈಮ್ ಎರರ್. Next, coming to testing. What is testing? The process of executing the program to test the correctness of the outputs of the program is called as testing. Testing ಅಂತಂದರೆ ಏನು ಗೊತ್ತಾ, ನಾವು ಪ್ರೋಗ್ರಾಮ್ ಬರೆದ್ವಿ, ಇವಾಗ ಡಿಬಗ್ ಏನೇನು ಮಿಸ್ಟೇಕ್ಸ್ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ವಿ. ಲಾಸ್ಟ್ ಸ್ಟೆಪ್ ಏನಿದೆ ಅಂದರೆ ಇವಾಗ ನಾವೆಲ್ಲ ಇನ್ಪುಟ್ ಕೊಡ್ತೀವಿ, ಆ ಇನ್ಪುಟ್ಟಿಗೆ ಕರೆಕ್ಟಾಗಿ ನಮಗೆ ಔಟ್ಪುಟ್ ಬರಬೇಕು. ಎಲ್ಲ ಪಾಸಿಬಿಲಿಟಿ ಆಫ್ ಇನ್ಪುಟ್ಸಿಗೆ ಯು ನೀಡ್ ಅ ಔಟ್ಪುಟ್. ಓಕೆ, ಫಾರ್ ಆಲ್ ದ ಇನ್ಪುಟ್ಸ್ ವಿ ಆರ್ ಗೋಯಿಂಗ್ ಟು ಟೆಸ್ಟ್ ದಿ ಔಟ್ಪುಟ್. ದ ಪ್ರೋಗ್ರಾಮ್ ಇಸ್ ಟೆಸ್ಟೆಡ್ ಬೈ ಎಕ್ಸಿಕ್ಯೂಟಿಂಗ್ ವಿತ್ ಡಿಫ್ರೆಂಟ್ ಸೆಟ್ ಆಫ್ ಡೇಟಾ. ಅಂದರೆ ಡಿಫ್ರೆಂಟ್ ಸೆಟ್ ಆಫ್ ಬೇರೆ ಬೇರೆ ಡೇಟಾ ಹಾಕಿಬಿಟ್ಟು ನಾವು ಇನ್ಪುಟನ್ನು ಕೊಟ್ಬಿಟ್ಟು ಆ ಪ್ರೋಗ್ರಾಮನ್ನು ನಾವೇನು ಇನ್ಸ್ಟ್ರಕ್ಷನ್ಸ್ ಬರ್ತೀವಿ ಆ ಪ್ರೋಗ್ರಾಮನ್ನು ನಾವೇನು ಮಾಡ್ತೀವಿ, ರಿಸಲ್ಟನ್ನು ಚೆಕ್ ಮಾಡ್ತೀವಿ. ಎಲ್ಲ ಇನ್ಪುಟ್ಟಿಗೂ ಕರೆಕ್ಟಾಗಿ ಔಟ್ಪುಟ್ ಬರ್ತಾ ಇದೆಯೋ ಇಲ್ವೋ ಅನ್ನೋದು ನಾವಿಲ್ಲೇ ಚೆಕ್ ಮಾಡ್ತೀವಿ. ನೆಕ್ಸ್ಟ್, ಕಮಿಂಗ್ ಟು documentation. What is documentation? Documentation, the last step is what? It is the comment statement within a program. Programs alle now what we are going to do, we are going to add some comment statements. Those comment statements edikappa help ಮಾಡುತ್ತೆ ಅಂದರೆ ನಮಗೆ ಯೂಸರ್ಸಿಗೆ ಅಥವಾ ಯಾರಾದರೂ, ಈಗ ನಾನು ಪ್ರೋಗ್ರಾಮ್ ಬರೆದಿದ್ದೀನಿ ಅಂದರೆ ಬೇರೆದವ್ರು ನೋಡಿದಾಗ ಅದಕ್ಕೆ ಗೊತ್ತಾಗಬೇಕು. ಬಟ್ ದೋಸ್ ಕಮೆಂಟ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಪ್ರೋಗ್ರಾಮಲ್ಲೇ ಅದು ಎಲ್ಲಿಯೂ ಕನ್ಸಿಡರ್ ಆಗಲ್ಲ. ಅಂದರೆ ಪ್ರೋಗ್ರಾಮ್ ಅದನ್ನು ಎಕ್ಸಿಕ್ಯೂಷನ್ ರನ್ ಮಾಡಲಿಕ್ಕೆ ಎಲ್ಲಿ ಕನ್ಸಿಡರ್ ಮಾಡಲ್ಲ. ಆದರೆ ದಿಸ್ ಇಸ್ ಜಸ್ಟ್ ಫಾರ್ ಯೂಸರ್ ಅಂಡರ್ಸ್ಟ್ಯಾಂಡೇಬಲ್ ಪರ್ಪಸ್ಸಿಗೆ ಇದನ್ನು ನಾವು ಕಮೆಂಟ್ ಸ್ಟೇಟ್ಮೆಂಟ್ಸನ್ನು ಆ್ಯಡ್ ಮಾಡ್ತೀವಿ. ಓಕೆ, ಇಟ್ ಡಿಸ್ಕ್ರೈಬ್ಸ್ ದ ಫಂಕ್ಷನ್ಸ್ ಆಫ್ ದ ಪ್ರೋಗ್ರಾಮ್ ಆರ್ ದ ಪ್ರೋಗ್ರಾಮ್ ಸ್ಟೇಟ್ಮೆಂಟ್. ದ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರಾನ್ಸ್ಲೇಟೆಡ್ ಟು ಮೆಷಿನ್ ಲ್ಯಾಂಗ್ವೇಜಿಗೆ ಎಲ್ಲಿ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಕಂಪ್ಲೀಟೆಡ್ all the steps, that is in problem solving. All the steps we have completed. In the first step was what? Problem definition. Second step was analysis. Third step was algorithm, flow chart, then coding, then debugging, testing and documentation. Okay, these are the steps in the problem solving. Okay, thank you.